3 ಗಂಟೆಯ ಪ್ರಮುಖ ಸುದ್ದಿ ಮಾಜಿ ಸಚಿವ ರೇವಣ್ಣ ಅವರ 4 ದಿನದ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿದ್ದು ಎಸ್ಐಟಿ ಕಚೇರಿಗೆ ಕೋರ್ಟ್ಗೆ ರೇವಣ್ಣ ಅವರನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ನಂತರ 4 ದಿನಗಳ ಕಾಲ ನ್ಯಾಯಾಲಯ ಎಸ್ಐಟಿ ವಶಕ್ಕೆ ಕೊಟ್ಟಿತ್ತು. ಈಗ ಆ ಅವಧಿ ಅಂತ್ಯ ಆಗ್ತಾ ಇದೆ. 4 ದಿನದ ಎಸ್ಐಟಿ ಕಸ್ಟಡಿ ಅಂತ್ಯ ಆದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ಭವಿಷ್ಯ ಹೊರಬೀಳುತ್ತೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ರೇವಣ್ಣ. ಆಕ್ಷೇಪಣೆ ಸಲ್ಲಿಕೆಗೆ ಎಎಸ್ಪಿಗೆ ಕೋರ್ಟ್ ಸೂಚಿಸಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರಿಗೆ ಬೇಲ ಜೈಲ ಅನ್ನೋದು ಸ್ಪಷ್ಟ ಆಗುತ್ತೆ. ಈಗಾಗಲೇ 4 ದಿನ ಎಸ್ಐಟಿ ಕಸ್ಟಡಿಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ ರೇವಣ್ಣ. ಹಾಗಿದ್ರೆ ಈಗ ಜಾಮೀನು ಸಿಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒದಗಿಸಲಾಗುತ್ತಾ, ಇಲ್ಲವೇ ಇನ್ನಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಡಲಾಗುತ್ತೆ? ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಜೈಲ ಬೇಲ ಅನ್ನೋದಕ್ಕೆ ಉತ್ತರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಗುತ್ತೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ಭವಿಷ್ಯ ಹೊರಬೀಳಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, 4 ದಿನದ ಕಸ್ಟಡಿ ಅಂತ್ಯ ಆಗಿದೆ. ಹಾಗಿದ್ರೆ ಈಗ ಮಾಜಿ ಸಚಿವ ರೇವಣ್ಣ ಅವರಿಗೆ ಬೇಲ್ ಸಿಗುವ ಸಾಧ್ಯತೆಗಳು ಇದೆಯಾ, ಅಥವಾ ಎಸ್ಐಟಿಯ ವಾದದಂತೆ ಅವರು ಸಹಕಾರ ಕೊಡ್ಲಿಲ್ಲ ಕಸ್ಟಡಿಯಲ್ಲಿ ಇದ್ದಂತ ಅನ್ನುವಂತ ಹಿನ್ನೆಲೆಯಲ್ಲಿ ಅವರಿಗೆ ಮತ್ತಷ್ಟು ದಿನಗಳ ಕಾಲ ಎಸ್ಐಟಿಗೆ ಒದಗಿಸುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ? ಏನ್ ಸಾಧ್ಯತೆಗಳಿವೆ? ಪ್ರಥಮ, ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ 2 ಕಡೆ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವಿಚಾರಣೆ ನಡೀತಾ ಇದೆ. ಒಂದು ಕಡೆ ರೇವಣ್ಣ ಅವರ ಪರ ವಕೀಲರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುತ್ತೆ. ಮತ್ತೊಂದು ಕಡೆ 17th HMA ಮುಂದೆ ಈಗ ರೇವಣ್ಣ ಅವ್ರನ್ನ ಎಸ್ಐಟಿ ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ 4 ದಿನಗಳ ಕಾಲ ಅವ್ರನ್ನ ಏನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು, ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾ ಇರುವಂತದ್ದು. ಇನ್ನು ಜಾಮೀನು ವಿಚಾರಕ್ಕೆ ನಾವು ಬರೋದಾದ್ರೆ, ರೇವಣ್ಣ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ಆರೋಪಿ ಇರುವಂತ ಸಂದರ್ಭದಲ್ಲಿ ಈ ಒಂದು ಅರ್ಜಿಯನ್ನ ವಿಚಾರಣೆ ಮಾಡುವಂತದ್ದಾಗ್ಲಿ ಆದೇಶ ಮಾಡುವಂತ ಮೇಂಟೈನಬಿಲಿಟಿ ಕಾನೂನಲ್ಲಿ ಇದೆಯಾ, ಅದ್ರ ಬಗ್ಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಅವರ ಪರ ವಕೀಲರಿಗೆ ಕೇಳಿದ್ರು. ಅವರು ವಾದವನ್ನು ಮಂಡಿಸಿ ಸುಪ್ರೀಂ ಕೋರ್ಟ್ನ ಹಲವು ರೀತಿಯಾದಂತ ಆದೇಶಗಳನ್ನ ಕೊಟ್ಟಿದ್ರು. ಸೊ ಅದಾದ ನಂತರ ಇವತ್ತು ಎಸ್ಐಟಿ ಪರವಾಗಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಬೆಳಿಗ್ಗೆ 11 ಗಂಟೆ ಟೈಮಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಂದ ನನಗಿನ್ನೂ ಮಾಹಿತಿ ಇಲ್ಲ, ಹಾಗಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸಮಯಾವಕಾಶ ಬೇಕು ಅಂತೇಳಿ SPP ಕೇಳಿದ್ರು. ಸೊ ಅದಾದ ನಂತರ ಮಧ್ಯಾಹ್ನ 2:45ಕ್ಕೆ ವಿಚಾರಣೆ ಮತ್ತೆ ತೆಗೆದುಕೊಳ್ಳೋಣ, ಆ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ SPP ಆಗ್ಲಿ ಮತ್ತೆ ರೇವಣ್ಣ ಪರ ವಕೀಲರು ಇಬ್ಬರೂ ಕೂಡ ಬಂದಿರುವಂತದ್ದು. ಇವತ್ತು ಆಕ್ಷೇಪಣೆ ಸಲ್ಲಿಸಿದರೂ ಕೂಡ ಸೊ ಇವತ್ತೇ ವಿಚಾರಣೆ ಸಂಪೂರ್ಣ ಆಗಿ ಆದೇಶ ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಇದು ಒಂದ್ ಕಡೆ ಆಗಿರುವಂತದ್ದು. ಮತ್ತೊಂದ್ ಕಡೆ ಅವ್ರನ್ನ ಹಾಜರುಪಡಿಸುವಂತ ಕೋರ್ಟ್ ನಲ್ಲಿ ಕೂಡ ಈಗ 4 ದಿನಗಳ ವಿಚಾರಣೆ ಮುಕ್ತಾಯ ಆಗಿದೆ. ಒಂದ್ ವೇಳೆ ವಿಚಾರಣೆ ಅವ್ರ ವಿಚಾರಣೆ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದ್ದೆ ಅದರಲ್ಲಿ ಐಒ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತ ಹೇಳ್ಬೋದು, ಅಥವಾ ಇನ್ನೂ ಹೆಚ್ಚಿನ ಅವ್ರನ್ನ ವಿಚಾರಣೆಗೆ ನಮ್ಗೆ ಅಗತ್ಯ ಇದೆ, ಇಲ್ಲಿವರೆಗೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಅವ್ರು ಸರಿಯಾಗಿ ಕೋಪರೇಟ್ ಮಾಡಿಲ್ಲ, ಸೊ ಇನ್ನು ಯಾವೆಲ್ಲ ವಿಚಾರಣೆ ನಡೀಬೇಕು ಅನ್ನುವಂತ ಒಂದಷ್ಟು ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಯಾವ ರೀತಿಯಾದ ವಾದವನ್ನ ಮಂಡಿಸ್ತಾರೆ, ಮತ್ತೆ SPP ಅವ್ರನ್ನ ಹೆಚ್ಚಿನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರ ಅನ್ನುವಂಥದ್ದು ಕುತೂಹಲ ಇರುವಂತದ್ದು. ಹಾಗಾಗಿ ಇವತ್ತು ರೇವಣ್ಣ ಅವ್ರಿಗೆ ಬೇಲ್ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಮತ್ತೆ ಯಾಕೆಂದ್ರೆ ಜಾಮೀನು ಅರ್ಜಿ ಸಂಪೂರ್ಣವಾಗಿ ಆಲಿಸಬೇಕು ನ್ಯಾಯಾಧೀಶರು. ಆಲಿಸ್ಲಿಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಬೇಕು. SPP ಅವರು ಆಕ್ಷೇಪಣೆ ಸಲ್ಲಿಸಬೇಕು, ಅದರ ಮೇಲೆ ಆರ್ಗ್ಯುಮೆಂಟ್ ನೀಡಬೇಕು. ಹಾಗಾಗಿ ಇವತ್ತು 2 ಕೋರ್ಟ್ ನಲ್ಲಿ ನಡೀತಾ ಇರುವಂತ ವಿಚಾರಣೆಗಳು ಒಂದಷ್ಟು ಕುತೂಹಲವನ್ನ ಮೂಡಿಸಿದೆ ರೇವಣ್ಣ ಅವ್ರ ಪಾಲಿಗೆ. ಪ್ರತಿಮಾ, ರಮೇಶ್, ಈಗ ಅವರು ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ವಿಚಾರಣೆ ಎದುರಿಸುವಾಗ ಆರೋಗ್ಯದ ವಿಚಾರವಾಗಿ ನನಗೆ ಆರೋಗ್ಯ ಸರಿಗಿಲ್ಲ, ನನ್ನನ್ನು ಜಾಸ್ತಿ ಪ್ರಶ್ನೆ ಮಾಡಬೇಡಿ ಅಂತೆಲ್ಲ ಹೇಳ್ತಿದ್ರು ಅನ್ನುವಂಥ ಮಾಹಿತಿಗಳಿಂದ ಲಭ್ಯ ಆಗ್ತಾ ಇತ್ತು. ಈ ಅಂಶಗಳು ಈ ಬೇಲ್ನ ವಿಚಾರದಲ್ಲಿ ಏನಾದರೂ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಾ? ಅದೇ ವಾದವನ್ನ ಇಟ್ಕೊಂಡು ಈಗ ರೇವಣ್ಣ ಪರ ವಕೀಲರು ಜಾಮೀನಿಗೆ ಅಂತ ಹೇಳಿ ವಾದ ಮಾಡುವಂತ ಸಾಧ್ಯತೆ ಇದೆಯಾ? ಅದಕ್ಕೆ ಮನ್ನಣೆ ಸಿಗುವಂತ ಚಾನ್ಸಸ್ ಎಷ್ಟು ಅಂತ? ಖಂಡಿತ ಪ್ರತಿಮಾ, ಅಂದ್ರೆ ರೇವಣ್ಣ ಪರ ವಕೀಲರು ಕೋರ್ಟ್ ಮುಂದೆ ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಮೊದಲು ಈ ಕೇಸ್ ನಲ್ಲಿ ಯಾವುದೇ ರೀತಿಯಾದ ಸಾಕ್ಷಿಗಳು ಇಲ್ಲ,
ಇವ್ರ ವಿರುದ್ಧ ಏನೋ ಉದ್ದೇಶಪೂರ್ವಕವಾಗಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು, ಮತ್ತೊಂದಷ್ಟು ಟೆಕ್ನಿಕಲ್ ವಿಚಾರಗಳನ್ನ ಇಟ್ಕೋತಾರೆ. ಮತ್ತೆ ಅವರ ಆರೋಗ್ಯದ ದೃಷ್ಟಿಯಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತದ್ದು ಸೂಕ್ತ ಅಲ್ಲ. ಹಾಗಾಗಿ ಇವರಿಗೆ ಜಾಮೀನು ಕೊಡಬೇಕು ಅನ್ನುವಂತ ಅಂಶವನ್ನು ಇಟ್ಕೊಂಡೇ ವಾದವನ್ನ ಮಂಡಿಸ್ತಾರೆ. ಅದು ರೇವಣ್ಣ ಪರ ವಕೀಲರು ವಾದವನ್ನು ಮಂಡಿಸಿದ್ರೆ ಅದಕ್ಕೆ ಪ್ರತಿಯಾಗಿ ಸರ್ಕಾರ ಪರವಾಗಿ SPP ಅವರು ವಾದವನ್ನು ಮಂಡಿಸಬೇಕಾಗತ್ತೆ. ಸೊ ಎರಡೂ ಕಡೆ ವಾದ ಇವತ್ತು ಮುಕ್ತಾಯವಂತ ಸಾಧ್ಯತೆ ಇರುವಂತ ನಮಗೆ ಸಿಗ್ತಾವಂತ ಮಾಹಿತಿ ಪ್ರಕಾರ SPP ಅವರು ಇವತ್ತು ಕೂಡ ಆಕ್ಷೇಪಣೆ ಸಲ್ಲಿಸುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಹಾಗಾಗಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಮತ್ತೆ ಕಾಲಾವಕಾಶವನ್ನ ಕೇಳಬಹುದು. ಹಾಗಾಗಿ ಇವತ್ತು ಜಾಮೀನಿಗೆ ಪಡ್ಕೊಳ್ಳಿಕ್ಕೆ ಏನಾದ್ರೂ ಮಾಡಿ ಕೋರ್ಟ್ಗೆ ಗಮನಕ್ಕೆ ತರಬೇಕು ಅಥವಾ ಮಧ್ಯಂತರ ಜಾಮೀನನ್ನ ಕೊಡಿ ಅಂತೇಳಿ ಮನವಿ ಮಾಡ್ಲಿಕ್ಕೆ ರೇವಣ್ಣ ಪರ ವಕೀಲರು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ವಿಚಾರಣೆ ಸಂದರ್ಭದಲ್ಲಿ ಏನು ರೇವಣ್ಣ ಪರ ವಕೀಲರು ಯಾವ ರೀತಿಯಾದಂತ ಮನವಿಯನ್ನ ಮಾಡ್ತಾರೆ, ಆ ಮನವಿಗಳಿಗೆ ಕೋರ್ಟ್ ಪುರಸ್ಕರಿಸುತ್ತಾ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಸರ್ಕಾರಿ ಪರ ವಕೀಲರುಗಳು ಮಾಡುವಂತ ವಾದ ಮತ್ತೆ ಅವರ ಬಳಿ ಇರುವಂತಹ ಎವಿಡೆನ್ಸ್ ಗಳನ್ನು ಕೇಳದೆ ಆ ನ್ಯಾಯಾಲಯಗಳು ಯಾವುದೇ ರೀತಿಯಾದಂತಹ ಆದೇಶ ನೀಡುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಹಾಗಾಗಿ ಇವತ್ತು ಅವ್ರಿಗೆ ಬೇಲ್ ಆದೇಶ ಸಿಗುತ್ತೆ ಅನ್ನುವಂಥದ್ದು ತೀರಾ ಕಡಿಮೆ ಇರುವಂತದ್ದು. ಮತ್ತೆ ಇನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಅವ್ರನ್ನ JCಗೆ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದೆ ಆದಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲ. ಹಾಗಾಗಿ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಅವ್ರನ್ನ ಅಡ್ಮಿಟ್ ಮಾಡ್ಲಿಕ್ಕೆ ಅಥವಾ ಆಸ್ಪತ್ರೆಯಲ್ಲಿ ಅವರು ನ್ಯಾಯಾಂಗ ಬಂಧನದ ರೀತಿ ಅಂದ್ರೆ ಅಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಜೈಲ್ ಒಂದು ರೂಮ್ ಇದೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಅವಕಾಶಗಳಿರುವಂತದ್ದು, ಅಲ್ಲಾದ್ರೂ ಅವಕಾಶವನ್ನು ಕೊಡಿ ಅಂತೇಳಿ ಮನವಿ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಎರಡೂ ಕಡೆ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆರಂಭ ಆದ ನಂತರ ಅವ್ರಿಗೆ ಬೇಲ್ ಅರ್ಜಿ ಏನಾಗುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಪೀಚಿ ಆಗತ್ತಾ ಅಥವಾ ಜೈಲಿಗೆ ಹೋಗ್ತಾರಾ ಅಥವಾ ಆರೋಗ್ಯಕ್ಕಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗ್ತಾರಾ ಅನ್ನುವಂತ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರುವಂತದ್ದು. ಪ್ರತಿಮಾ, ರಮೇಶ್, ಈಗ ರೇವಣ್ಣ ಅವರನ್ನಲ್ಲಿ ಹಾಜರುಪಡಿಸಲಾಗಿದೆಯಾ? ಪ್ರಕ್ರಿಯೆಗಳು ಆರಂಭ ಆಗಿದೆಯಾ? SIT ತನ್ನ ವಶಕ್ಕೆ ಮತ್ತೆ ಕೇಳುವಂತಹ ಚಾನ್ಸಸ್ ಎಷ್ಟು ಕಂಡು ಬರ್ತಾ ಇದೆ? ಪ್ರತಿಮಾ, ಈಗಾಗಲೇ ಅವ್ರನ್ನ 17ನೇ ACMM ಕೋರ್ಟ್ ಮುಂದೆ ಈಗಾಗಲೇ ಅವ್ರನ್ನ ಕರ್ಕೊಂಡು ಬಂದಿರುವಂತದ್ದು. ಕಲಾಪ ಆರಂಭ ಆಯ್ತು. ನ್ಯಾಯಾಧೀಶರು ತನಿಖಾಧಿಕಾರಿ ಎಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ರು. ತನಿಖಾಧಿಕಾರಿ ಬರ್ಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಈ ಪ್ರಕರಣದ SPP ಆಗಿರುವಂತ ಜಗದೀಶ್ ಅವರು ಕೂಡ ಜಾಮೀನು ಅರ್ಜಿ ವಿಚಾರಣೆ ಪಕ್ಕದಲ್ಲೇ ಇರುವಂತ ಹಾಲ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆ ಒಂದು ಕೇಸ್ ನಲ್ಲಿ ಇದ್ದಾರೆ. ಅವರು ಬರಬೇಕು, ಹಾಗಾಗಿ ಸ್ವಲ್ಪ ಸಮಯಾವಕಾಶ ಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು. ಹಾಗಾಗಿ ಕೆಲವು ನಿಮಿಷಗಳ ಕಾಲ ರೇವಣ್ಣ ಅವ್ರನ್ನ ಹಾಜರುಪಡಿಸಿ ಅಲ್ಲಿ ನಡೆಯುವಂತ ವಿಚಾರಣೆ ಕೆಲ ಕಾಲ ಮುಂದೂಡಿಕೆ ಆಗಿರುವಂತದ್ದು. ಮತ್ತೆ ಈಗಿನ ಕಡೆ ಜಾಮೀನು ಅರ್ಜಿ ವಾದಕ್ಕೆ ಕೂಡ ಜಗದೀಶ್ ಅವರು SPP ಅವರು ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಎರಡೂ ಕಡೆಯೂ ವಾದವನ್ನ ಆರಂಭಿಸಲಾಗುತ್ತೆ. ಎರಡೂ ಕಡೆ SPP ಜಗದೀಶ್ ಅವರು ಇರ್ಬೇಕಾಗತ್ತೆ. ಸೊ ಹಾಗಾಗಿ ಒಂದಾದ ಮೇಲೆ ಇನ್ನೊಂದು ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆಯುವಂತ ಸಾಧ್ಯವಿರುವಂತದ್ದು. ಹಾಗಾಗಿ ಕೋರ್ಟ್ಗೆ ರಿಮಾಂಡ್ ಸಲ್ಲಿಸಿದೆ SIT. ಹಾಗಿದ್ರೆ ಏನೇನಾಯ್ತು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದ್ಯಾ ಮನವಿಯನ್ನ? ಖಂಡಿತ ಪ್ರತಿಭಾ, ಅಂದ್ರೆ ಈ ಕೇಸ್ ಏನಾಗಿದೆ ಅನ್ನುವಂಥದ್ದು ಅಂದ್ರೆ CD ಅಂತಾರೆ. ರಮೇಶ್, ಈ ಬಗ್ಗೆ ಡೀಟೇಲ್ಸ್ ಪಡಿತೀನಿ ನಿಮ್ಮಿಂದ. ಯಾಕಂದ್ರೆ ಮತ್ತೆ ಕಸ್ಟಡಿಗೆ ಕೇಳಿದ್ದ SIT ಅಧಿಕಾರಿಗಳು ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ HD ರೇವಣ್ಣ ಹಾಜರಾಗಿದ್ದಾರೆ. ಮತ್ತೆ ಕಸ್ಟಡಿಗೆ ಕೇಳಿದ್ರ SIT ಅಧಿಕಾರಿಗಳು ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. SIT ನ್ಯಾಯಾಧೀಶರ ಮುಂದೆ HD ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿದೆ. ರೇವಣ್ಣ ತನಿಖೆಗೆ ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ ಅಂತ ನ್ಯಾಯಾಧೀಶರ ಮುಂದೆ SIT ಇಂದ ಹೇಳಿಕೆ. ರೇವಣ್ಣ ತನಿಖೆಗೆ ಸರಿಯಾಗಿ ಸಹಕಾರ ನೀಡ್ತಿಲ್ಲ ಅಂದಿದೆ SIT. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ರೇವಣ್ಣ. SIT ಕಚೇರಿಯಿಂದ ಕೋರ್ಟ್ಗೆ ಅವರನ್ನ ಕರೆತಂದು ಹಾಜರುಪಡಿಸಲಾಯಿತು. ಈಗ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಕೋರ್ಟ್. ರೇವಣ್ಣ ಅರ್ಜಿಗೆ SIT ಆಕ್ಷೇಪಣೆ ಸಲ್ಲಿಸಿದೆ. ಮತ್ತೆ ಕಸ್ಟಡಿಗೆ ಕೇಳಿದ್ದಾರೆ SIT ಅಧಿಕಾರಿಗಳು. ಆದರೆ ಈ ಮಧ್ಯೆ ಇವತ್ತು ಕೂಡ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ಆಗಿಲ್ಲ. ನಾಳೆಗೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಮತ್ತೆ ಕಸ್ಟಡಿಗೆ ಕೇಳ್ತಾರ? ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗತ್ತಾ? ಬೇಲ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇತ್ತು. ಆದ್ರೆ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ.
ಇವತ್ತಿಗೆ ಅಂತ್ಯ ಆಯಿತು 4 ದಿನದ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದ್ದಂತೆ ರೇವಣ್ಣ ಅವರಿಗೆ ಹಾಗಿದ್ರೆ ಜಾಮೀನು ಕೊಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಕೋರ್ಟ್. ಆಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರ ಕಾಲಾವಕಾಶ ಕೇಳಿದೆ ಎಸ್ಐಟಿ. ರೇವಣ್ಣ ಅವರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಎಸ್ಪಿಗೆ ಕೋರ್ಟ್ ಸೂಚಿಸಿತ್ತು. ಆಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರಗಳ ಕಾಲಾವಕಾಶವನ್ನ ಎಸ್ಐಟಿ ಕೇಳಿದೆ. ಅಂದ್ರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಐಟಿ ಕಾಲಾವಕಾಶವನ್ನ ಕೇಳಿದೆ. 1 ವಾರಗಳ ಕಾಲಾವಕಾಶವನ್ನ ಕೇಳಿದೆ ಎಸ್ಐಟಿ. ಹೀಗಾಗಿ 4 ದಿನದ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿದ್ರು ರಿಲೀಫ್ ಇಲ್ಲ ರೇವಣ್ಣ ಅವರ ಪಾಲಿಗೆ. ಕಿಡ್ನಾಪ್ ಕೇಸ್ನಲ್ಲೇನು ಅರೆಸ್ಟ್ ಆಗಿದ್ದಾರೆ ಎಚ್ ಡಿ ರೇವಣ್ಣ. 4 ದಿನಗಳಿಂದ ಎಸ್ಐಟಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ಜಾಮೀನು ಅರ್ಜಿ ಹಾಕಿದ್ರು, ಆ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಹೀಗಾಗಿ ಸದ್ಯಕ್ಕಂತೂ ಇವತ್ತಿನ ಪಟ್ಟಿಗೆ ರೇವಣ್ಣ ಅವರಿಗೆ ರಿಲೀಫ್ ಇಲ್ಲ. 1 ವಾರಗಳ ಕಾಲಾವಕಾಶ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಐಟಿ ಕೇಳಿರೋದು. ಆರೋಗ್ಯದ ವಿಚಾರ ಇಟ್ಕೊಂಡು ತನಿಖೆಗೆ ಸಹಕರಿಸ್ತಾ ಇಲ್ಲ ರೇವಣ್ಣ ಅನ್ನುವಂಥ ವಾದವನ್ನ ಎಸ್ಐಟಿ ಮಾಡ್ತಾ ಇತ್ತು. ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುತ್ತಾ ಎಸ್ಐಟಿ ಅಥವಾ ಜಾಮೀನು ನೀಡಲಾಗುತ್ತಾ ಅನ್ನುವಂತಹ ಕುತೂಹಲ ಇತ್ತು. ಆದರೆ ಸದ್ಯಕ್ಕಂತೂ ಇವತ್ತಿನ ಮಟ್ಟಿಗೆ ರಿಲೀಫ್ ಇಲ್ಲ ರೇವಣ್ಣ ಅವರಿಗೆ. ಯಾಕಂದ್ರೆ ಈ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ 1 ವಾರಗಳ ಕಾಲಾವಕಾಶವನ್ನ ಎಸ್ಐಟಿ ಕೇಳಿದೆ. ಹೀಗಾಗಿ ನಾಳೆ ಮಧ್ಯಾಹ್ನ 12:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ರೇವಣ್ಣಗೆ ರಿಲೀಫ್ ಇಲ್ಲ. ನಿರೀಕ್ಷಣಾ ಜಾಮೀನು ಸಂದರ್ಭದಲ್ಲೂ ಕೂಡ ಜಾಮೀನು ನೀಡಬೇಡಿ, ಪ್ರಭಾವಿ ವ್ಯಕ್ತಿ ಎನ್ನುವಂತ ವಾದವನ್ನೇ ಎಸ್ಐಟಿ ಮಾಡಿತ್ತು. ಅಂದು ಜಾಮೀನು ಅರ್ಜಿ ವಜಾ ಆಗಿತ್ತು. 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನ್ಯಾಯಾಲಯ ನೀಡಿತ್ತು. ಆ ಕಸ್ಟಡಿ ಇವತ್ತಿಗೆ ಅಂತ್ಯ ಆಯಿತು. ಜಾಮೀನು ಕೋರಿ ರೇವಣ್ಣ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆಯನ್ನ ಈಗ ಕೋರ್ಟ್ ನಾಳೆಗೆ ಮುಂದೂಡಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 12:45ಕ್ಕೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಮಧ್ಯೆ ಜಾಮೀನಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.